ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಲೋಕವೆಲ್ಲವೂ ಇವತ್ತು ಮದರ್ಸ್ ಡೇ ಆಚರಿಸುವಾಗ ಸಭೆಯಲ್ಲಿರುವ ಎಲ್ಲ ದೇವಜನರು, ಈ ವಿಡಿಯೋ ನೋಡುವಂತ ಎಲ್ಲ ತಾಯಿಗಳಿಗೂ ಮದರ್ಸ್ ಡೇಯ ಶುಭಾಶಯಗಳು. ದೇವರು ನಿಮಗೆ ಸಕಲ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸಿದಂತ ಆ ಬೆಳವಣಿಗೆಗೆ, ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಸಹಿಸಿದಂತಹ ಸಕಲ ತ್ಯಾಗಕ್ಕೆ ದೇವರು ನಿಮಗೆ ಪ್ರತಿಫಲವನ್ನು ಕೊಡಲಿ ಎಂಬುದೇ ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ತಿಂಗಳು ನಾವು ಧ್ಯಾನಿಸುತ್ತಾ ಬರ್ತಾ ಇರುವಂತಹ ಮುಖ್ಯ ಸಂದೇಶ ಆರಾಧನೆ, ವರ್ಷಿಪ್. ನಾವು ಮೊದಲನೇ ವಾರದಲ್ಲಿ, ಮೇ ತಿಂಗಳಿನ ಮೊದಲನೇ ವಾರದಲ್ಲಿ ಧ್ಯಾನಿಸಿದ ಹಾಗೆ ದೇವರು ಆತ್ಮನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಬೇಕೆಂಬುದೇ ಇವತ್ತಿನ ಚಿಂತೆಯೂ ಆಗಿದೆ. ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪರಿಶುದ್ಧಾತ್ಮನು ಈ ಮಾನವ ಕುಲವನ್ನು ಸೃಷ್ಟಿಸುವ ಒಂದು ಮುಖ್ಯ ಉದ್ದೇಶ ಅದು ದೇವರನ್ನು ಆರಾಧಿಸಬೇಕೆಂಬುದೇ. ದೇವರನ್ನು ಆರಾಧಿಸುವುದು ಒಂದು ಶಾರೀರಿಕವಾದಂಥ ಯಾವ ಕಾರ್ಯಗಳಲ್ಲ, ಅದು ಆಂತರಿಕವಾದಂಥ ಒಂದು ಕಾರ್ಯ. ಇಟ್ ಈಸ್ ನಾಟ್ ಅನ್ ಎಕ್ಸ್ಟರ್ನಲ್ ಆಕ್ಟ್, ರಾದರ್ ಇಟ್ಸ್ ಅನ್ ಇಂಟರ್ನಲ್ ಆಕ್ಟ್. ನಿನ್ನ ಆತ್ಮದಿಂದ, ನಿನ್ನ ಶರೀರದಿಂದ, ನಿನ್ನ ಮನಸ್ಸಿಂದ, ನಿನ್ನ ಸಕಲ ಶಕ್ತಿಯಿಂದ, ನಿನಗೆ ಕೊಟ್ಟಿರುವಂತಹ ಸಕಲ ಆಶೀರ್ವಾದಗಳಿಂದ ದೇವರಿಗೆ ನೀನು ಸಲ್ಲಿಸುವಂತ ಸ್ತೋತ್ರವು, ಕೃತಜ್ಞತೆಯು ಆರಾಧನೆಯಾಗಿದೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಇಲ್ಲಿ ನಾವು ಇವತ್ತು ಆ ವಿಷಯವನ್ನೇ ಧ್ಯಾನಿಸೋದಕ್ಕೆ ಹೋಗೋದು. ದೇವರನ್ನು ನಾವು ಹೇಗೆ ಆರಾಧಿಸಬೇಕು, ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಬೇಕೆಂಬ ಈ ಸಂದೇಶವನ್ನು ಹೊಂದಿರುವಂತ ನಾವು ಆತನ್ನು ಹೇಗೆ ಆತ್ಮದಲ್ಲಿ ಸತ್ಯದಲ್ಲೂ ಆರಾಧಿಸಬೇಕು ಎಂಬುದೇ. ನಾವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ನೋಡುವಾಗ ಯೇಸು ಸ್ವಾಮಿ ಗಲೀಲೆಯಿಂದ ಸಮರ್ಯೆಗೆ ಹೋಗುವುದನ್ನು ನಾವು ನೋಡ್ತೀವಿ. ಅಲ್ಲಿ ಯೇಸು ಸ್ವಾಮಿ ಸಮರ್ಯೆಯಿಂದ ಸಿಖಾರ ಎಂಬ ಒಂದು ಸ್ಥಳಕ್ಕೆ ಬರುವಾಗ ಅಲ್ಲಿ ಯಾಕೋಬನ ಒಂದು ಬಾವಿ ಇರುತ್ತೆ. ಆ ಬಾವಿಯ ಬಳಿಯಲ್ಲಿ ಯೇಸು ನಡೆದು ಬಂದಂತ ದಾಹದಿಂದ ಯಾರಾದ್ರೂ ನೀರು ಅಲ್ಲಿ ಆ ಬಾವಿಯಿಂದ ಹಚ್ಚಿ ಯೇಸು ಸ್ವಾಮಿಗೆ ಕೊಡ್ತಾರ ಎಂಬ ಒಂದು ತವಕದಿಂದ ಅಲ್ಲಿ ಕಾದಿರುವಾಗ ಒಂದು ಸ್ತ್ರೀ ಮಧ್ಯಾಹ್ನ 6 ಅವತ್ತಿನ ಸಮಯಗಳಲ್ಲಿ 6th hour ಎಂಬುದಾಗಿ ಹೇಳ್ತಾರೆ. ಆ ಒಂದು ಸಮಯಕ್ಕೆ, ಮಧ್ಯಾಹ್ನದ ಸಮಯದಲ್ಲಿ ಈ ಒಂದು ಸ್ತ್ರೀ, ಆಕೆ ಹೆಸರಿಲ್ಲ, ಆಕೆಯನ್ನು ಸಮರ್ಯದವಳು ಎಂಬುದಾಗಿ ಕರೀತಾರೆ. ಆ ಒಂದು ಸ್ತ್ರೀ ನೀರಿಡಿಯೋದಕ್ಕೆ ಮಧ್ಯಾಹ್ನ ಈ ಬಾವಿಯ ಕಡೆಗೆ ಬರ್ತಾರೆ. ಯಹೂದ ಸಂಪ್ರದಾಯ ಪ್ರಕಾರವಾಗಿ ಹೆಣ್ಣು ಮಕ್ಕಳು ಬೆಳಗಿನ ಜಾವವೇ ಬರಬೇಕು, ನೀರಿಡಿದು ಮನೆಗೆ ಬೇಕಾದಂತ ಎಲ್ಲ ನೀರುಗಳನ್ನು ಸೇವಿಸಿ ಅವರು ಹೋಗಬೇಕು ಎಂಬ ಒಂದು ನಿಯಮವಿದೆ. ಆದರೆ ಮಧ್ಯಾಹ್ನದಲ್ಲಿ ಒಂದು ಸಹೋದರಿ ಈ ನೀರಿಡಿಯೋಕೆ ಬರ್ತಾ ಇದ್ದಾರೆ ಅಂದ್ರೆ ಆ ಒಂದು ಸಮೂಹದಲ್ಲಿ ಆ ಸಮಯದಲ್ಲಿ ಬರಬಾರದಾಗಿರುವಂತ ಒಂದು ಬೆಳಗಿನ ಜಾವ ಬರದೆ ಮಧ್ಯಾಹ್ನ ಸಮಯದಲ್ಲಿ ಬರಬೇಕಾದಂತ ಒಂದು ನಿಯಮವನ್ನು ಈ ಒಂದು ಸ್ತ್ರೀ ಮೇಲೆ ಹಾಕಿರ್ತಾರೆ. ಯಾಕಂದ್ರೆ ಆ ಸ್ತ್ರೀ ಮಾಡಿದಂತ ವೃತ್ತಿ, ಅವರು ಮಾಡಿದಂತ ಕೆಲಸ ಹಾಗಿತ್ತು. ಆ ಒಂದು ಸಹೋದರಿ ಮಧ್ಯಾಹ್ನ ಬರುವಾಗ ಯೇಸು ಸ್ವಾಮಿಯ ಬಾವಿಯ ಬಳಿಯಲ್ಲಿದ್ದು ದಾಹದಿಂದ ಕಾಯ್ತಾ ಇದ್ದಾನೆ. ಆಕೆ ಯೇಸು ಸ್ವಾಮಿಯ ಹತ್ರ ಬಂದಾಗ ಆಕೆ ಆ ಬಾವಿಯಿಂದ ನೀರು ತೆಗೆಯುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಒಂದು ದಾಹವನ್ನು ತಣಿಸೋಕಾಗುತ್ತಾ ಎಂಬುದಾಗಿ. ಆಗ ಆಕೆ ಕೇಳ್ತಾರೆ, ಯಹೂದ್ಯದವರು ಹೇಗೆ ಸಮರ್ಯದವರಿಂದ ನೀರೇ ಕುಡಿತೀರಾ ಎಂಬ ಆ ಒಂದು ಪ್ರಶ್ನೆ, ಆ ಒಂದು ಸಂಭಾಷಣೆಯಲ್ಲಿ ಯೇಸು ಸ್ವಾಮಿ ಆಕೆಯ ಸನ್ನಿವೇಶವನ್ನು ತಿಳ್ಕೊಳ್ತಾರೆ, ಆಕೆಯ ಜೀವಿತ ಶೈಲಿಯನ್ನು ತಿಳಿದುಕೊಳ್ಳುತ್ತಾರೆ, ಆಕೆಯ ಮನಸ್ಸೊಳಗಿದ್ದಂತ ಜೀವಿತದ ಆಸೆಯನ್ನು ಯೇಸು ಸ್ವಾಮಿ ತಿಳ್ಕೊಳ್ತಾರೆ. In a short conversation with this Samaritan woman, Jesus understood the life circumstance of this woman, life situation of this woman, and the life style of this woman, and her life desire. ಹೀಗೆ ಯೇಸು ಸ್ವಾಮಿ ಇದನ್ನು ತಿಳಿದುಕೊಳ್ಳುವಾಗ ಆತನು ಆ ಒಂದು ವಿಷಯದ ಮಧ್ಯದಲ್ಲಿ ಆಕೆಗೆ ಹೇಳಿದಂತ ಮುಖ್ಯ ಸಂದೇಶವೇ ಸತ್ಯ ಆರಾಧನೆ. ಹೇಗೆ ಒಂದು ಟ್ರೂ ವರ್ಷಿಪ್ ಒಂದು ಮನಸ್ಸಿಂದ ಬರುತ್ತೆ ಎಂಬುದು. ಆಕೆಯ ಜೀವಿತ ಶೈಲಿಯನ್ನು ನಾವು ಓದುವಾಗ ಆಕೆಗೆ 5 ಗಂಡನಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಆಕೆ ಒಂದು ಒಳ್ಳೆ ಕೆಲಸವಲ್ಲ, ನಿರ್ಬಂಧದಿಂದ ಈ ಕೆಲಸವನ್ನು ಹೊಂದಿರಬಹುದು. ಹಾಗೆ ಈ ಒಂದು ವ್ಯಭಿಚಾರತನವನ್ನು ಈ ಸಹೋದರಿ ಕೆಲಸ ಮಾಡುವಾಗ ಅದು ಆಕೆಯ ಜೀವಿತ ಶೈಲಿ ಆಗಿದೆ.
ಮನೆಯಲ್ಲಿ ಕೃತ್ಯ ಸಮಯದಲ್ಲಿ ನಡಬೇಕಾದಂಥ ಯಾವ ಕಾರ್ಯಗಳು ನಡೆಯದೆ ಬೇರೆ ಸಮಯದಲ್ಲಿ ನಡೆಯುವಂಥ ಒಂದು ಲೈಫ್ ಸ್ಟೈಲ್ ಆಗಿದೆ. ಅಲ್ಲೊಂದು ಆರ್ಡರ್ ಇಲ್ಲದೆ ಇರುವಂಥ ಸನ್ನಿವೇಶ, ಮನೆಯಲ್ಲಿ ಸಮಾಧಾನವಿಲ್ಲದಂಥ ಸನ್ನಿವೇಶ, ಸಂರಕ್ಷಣೆ ಇಲ್ಲದಂಥ ಸನ್ನಿವೇಶ, ಯಾವಾಗ ಬೇಕಾದರೂ ಯಾರು ಬೇಕಾದರೂ ಒಳಗೆ ಪ್ರವೇಶಿಸಬಹುದಾದಂಥ ಒಂದು ಸನ್ನಿವೇಶ ಆ ಒಂದು ಸಹೋದರಿಯ ಜೀವಿತದಲ್ಲಿ. ಆಕೆ ಜೀವಿತ ಶೈಲಿ ಆಕೆ ತೀರ್ಮಾನಿಸೋದಲ್ಲ, ಅನೇಕರ ತೀರ್ಮಾನಿಸುವ ನಿಮಿತ್ತವಾಗಿದೆ ಆಕೆ ಜೀವಿತ. ಆಕೆ ಸನ್ನಿವೇಶ ಕಷ್ಟದಿಂದ, ಪ್ರಯಾಸದಿಂದ, ವೇದನೆಯಿಂದ, ಇಷ್ಟವಿದ್ದೋ ಇಷ್ಟವಿಲ್ಲದೆ ಈ ಒಂದು ವೃತ್ತಿಯನ್ನು ತೆಗೆದುಕೊಳ್ಳಬೇಕೆಂಬ ಸನ್ನಿವೇಶ ನಮಗೆ ಗೊತ್ತಿಲ್ಲ. ಅದೆಲ್ಲವೂ ಆಕೆ ಜೀವಿತದಲ್ಲಿ ಆ ರೀತಿಯಾಗಿ ಬಂದಿದೆ. ಆದರೆ ಅವಳಿಗಿದ್ದ ಒಂದು ಜೀವಿತ ಆಸೆ ಏನು ಗೊತ್ತಾ? ನಾವು ಸಮರ್ಯದವರು ಬೆಟ್ಟದಲ್ಲಿ ಆರಾಧಿಸ್ತೀವಿ, ನೀವು ಆಲಯದಲ್ಲಿ ಆರಾಧಿಸ್ತೀರಾ, ಯಾಕೆಂದ್ರೆ ನಮಗೆ ಆಲಯಕ್ಕೆ ಬರೋದಕ್ಕೆ ಪ್ರವೇಶಿಸೋದಕ್ಕೆ ಆಗೋದಿಲ್ಲ ಎಂಬ ಒಂದು ಸತ್ಯವನ್ನು ಆಕೆ ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಒಂದಾನೊಂದು ಸಮಯ ಬರುತ್ತೆ ಯಾರು ಪರ್ವತದಲ್ಲೋ ದೇವಸ್ಥಾನಗಳಲ್ಲೋ ಆರಾಧಿಸೋದಿಲ್ಲ. ಯಾಕಂದ್ರೆ ದೇವರು ಸತ್ಯವಾಗಿ ದೇವರನ್ನು ಆರಾಧಿಸುವವರನ್ನು ಹುಡುಕುವವನಾಗಿದ್ದಾನೆ. ಆತನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವವರನ್ನು ಆತನು ಕಾದಿದ್ದಾನೆ ಎಂಬ ಸತ್ಯವನ್ನು ಹೇಳಿದಾಗ ಆಕೆಗೆ ಯೇಸು ಸ್ವಾಮಿ ಒಂದು ಬದಲಾವಣೆಯನ್ನು ಮನಸ್ಸಲ್ಲಿ ಕೊಟ್ಟು ಆಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸೋದೆ ಸತ್ಯ ಆರಾಧನೆ. ನನ್ನ ಕೇಳುವಂತ ಪ್ರಿಯ ದೇವಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಸತ್ಯ ಆರಾಧನೆ, ಟ್ರೂ ವರ್ಷಿಪ್ ನಮ್ಮೊಳಗಿಂದ ಬರಬೇಕಾದರೆ ಅದು ಒಳಗಿಂದಲೇ ಬರಬೇಕು. ಒಳಗಿಂದ ಬಂದರೆ ಮಾತ್ರವೇ ಅದು ಸತ್ಯ ಆರಾಧನೆ. ನಾವು ಎಷ್ಟು ಕೈಗಳನ್ನು ತಟ್ಟುತ್ತೀವಿ, ಎಷ್ಟು ಜೋರಾಗಿ ಹಾಡ್ತೀವಿ, ಎಷ್ಟು ನೃತ್ಯಗಳನ್ನು ಹಾಡಿ ನಾವು ದೇವರನ್ನು ಸ್ತೋತ್ರ ಮಾಡ್ತೀವಿ, ಎಲ್ಲವೂ ಮುಖ್ಯ. ಆದರೆ ನನ್ನ ಮನಸ್ಸೊಳಗಿಂದ ನಾನು ಸ್ವೀಕರಿಸಿದಂಥ ಆಶೀರ್ವಾದಗಳನ್ನು ನೆನೆಸಿ, ನನಗೆ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಸಕಲ ಒಳ್ಳೆ ಕಾರ್ಯಗಳನ್ನು ನೆನೆಸಿ, ಅದಕ್ಕಿಂತ ಮೇಲಾಗಿ ನನಗೋಸ್ಕರವಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂತ ಆ ಮಹಾ ತ್ಯಾಗವನ್ನು ನೆನೆಸಿ ನಾವು ಹೇಗೆ ಆತನಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಂಬುದೇ ಆರಾಧನೆಯಾಗಿದೆ. ಆ ಆರಾಧನೆ ಒಳಗಿಂದ ಬರಬೇಕಾಗಿದೆ. ಆ ಒಳಗಿಂದ ಬರಬೇಕು. ಮನಸ್ಸೊಳಗಿಂದ ಬಂದಿರುವಾಗಲೇ ಅದು ಸತ್ಯ ಆರಾಧನೆ ಆಗುತ್ತೆ. ಆ ಸತ್ಯ ಆರಾಧನೆಗೆ ನಮಗೆ ಸತ್ಯಗಳು ತಿಳಿದಿರಬೇಕು. ನಮ್ಮ ಜೀವಿತ ಶೈಲಿಗಳು ಮಾರ್ಪಡಬೇಕು, ನಮ್ಮ ಗುಣಲಕ್ಷಣಗಳು ಮಾರ್ಪಡಬೇಕು, ನಮ್ಮ ವೃತ್ತಿಯು ಮಾರ್ಪಡಬೇಕು. ನಾವು ದೇವರ ಹಾಗೆ ಮಾರ್ಪಡೋದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಸತ್ಯವನ್ನು ಹೇಳುವಾಗ ಆ ಸಹೋದರಿ ಅದನ್ನು ಅಂಗೀಕರಿಸುತ್ತಾಳೆ. ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳುವಾಗ ಆಕೆ ಯೋಚನೆ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಇವಾಗೂ ಇರುವಂತ ಗಂಡ ನಿನ್ನ ಗಂಡನಲ್ಲ, ನಿನಗೆ 5 ಜನ ಗಂಡ. ಅದನ್ನು ಹೇಳಿದಾಗ ಅದೇ ಸ್ವಾಮಿ ನೀನು ಪ್ರವಾಚಕನು ಎಂಬುದಾಗಿ ಅಂಗೀಕರಿಸ್ತಾಳೆ. ನಮ್ಮ ಹತ್ರ ಯೇಸು ಸ್ವಾಮಿ ಸತ್ಯವನ್ನು ಹೇಳೋದಾದ್ರೆ, ನಮ್ಮ ಜೀವಿತದ ಕುರಿತಾಗಿ, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಬಂದು ಹೋಗಿರುವಂತ ಪಾಪಗಳ ಕುರಿತಾಗಿ ಯೇಸು ಸ್ವಾಮಿ ಹೇಳೋದಾದ್ರೆ ನಾವು ಏನನ್ನು ಉತ್ತರವಾಗಿ ಹೇಳ್ತೀವಿ? ಈ ಸಹೋದರಿ ತರ ಅಂಗೀಕರಿಸ್ತೀವೋ, ಇಲ್ಲದಿದ್ದರೆ ತಿರುಗು ಮಾತಾಡಿ, ಎದುರು ಮಾತಾಡಿ, ಜಗಳ ಹಾಡಿ ನಾವು ಯೇಸು ಸ್ವಾಮಿಯನ್ನು ಬಿಟ್ಟು ಹೋಗುತ್ತೀವೋ? ಅದನ್ನು ಮಾಡದೆ ಯೇಸು ಸ್ವಾಮಿ ಹೇಳಿದಂತ ಸತ್ಯವನ್ನು ಅಂಗೀಕರಿಸಿ ಆತನ ಪಾದದಲ್ಲಿ ಆತನಿಗೋಸ್ಕರವಾಗಿ ಸಮರ್ಪಿಸಿದ್ದು ಇದೇ ಸತ್ಯ ಆರಾಧನೆಯನ್ನು ಕೇಳುವಂತಹ ಪ್ರಿಯ ದೇವಜನರೇ, ದೇವರು ನಿನ್ನ ಲೈಫ್ ಸ್ಟೈಲ್ ಅನ್ನು ನೋಡಿ ಅಲ್ಲ ನಿನ್ನನ್ನು ಕರೀತಾ ಇರೋದು, ನಿನ್ನ ಸರ್ಕಮ್ಸ್ಟಾನ್ಸಸ್ ಅನ್ನು ನೋಡಿ ಅಲ್ಲ ಕರೀತಾ ಇರೋದು, ನಿನ್ನೊಳಗಿರುವಂತ ಆ ಒಂದು ಜೀವಿತ ಆಸೆ. ಈ ಲೋಕದಲ್ಲಿ ನಾನು ಬದುಕುವಾಗ ಈ ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸುತ್ತೇನಾ ಇಲ್ಲವೋ ಎಂಬ ಒಂದು ತವಕ ಆಕೆಗೆ ಇದ್ದ ಕಾರಣ ನಿನ್ನೊಳಗಿಂದ ಜೀವಜಲ ನದಿ ಹುಕ್ಕಿ ಬರುತ್ತೆ ಎಂಬ ಸಂಗತಿಯನ್ನು, ಪ್ರವಾದನೆಯನ್ನು ಆಕೆಗೆ ದೇವರು ಕೊಡ್ತಾರೆ. ನಮ್ಮ ಜೀವಿತದಲ್ಲೂ ಸತ್ಯ ಆರಾಧನೆ ಬರುವಾಗ, ಸತ್ಯ ಆರಾಧನೆ ಪ್ರತ್ಯಕ್ಷವಾಗುವಾಗ ನಮ್ಮೊಳಗಿಂದಲೂ ಜೀವಜಲ ನದಿ ಹುಕ್ಕಿ ಹರಿಯುವುದನ್ನು ನಾವು ಅನುಭವಿಸುವವರಾಗಿದ್ದೇವೆ. ಅದಕ್ಕೆ ಸತ್ಯ ಆರಾಧನೆ ನಮ್ಮಲ್ಲಿ
ಪ್ರತ್ಯಕ್ಷವಾಗಬೇಕು, ನಮ್ಮಲ್ಲಿ ಪ್ರಕಟಿಸಿ ಅದು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಬೇಕು. ಸತ್ಯ ಆರಾಧನೆ ನಮ್ಮಲ್ಲಿ ಪ್ರತ್ಯಕ್ಷವಾಗಬೇಕಾದರೆ ಮೊದಲನೇದು ನಾವು ನಮ್ಮ ಜೀವಿತದಲ್ಲಿರುವಂತಹ ಸಕಲ ಕೊರತೆಗಳನ್ನು ಅಂಗೀಕರಿಸಬೇಕು. ಹೌದು, ನಾನು ಕೊರತೆ ಉಳ್ಳವನು, ನಾನು ಪಾಪಿ, ನನ್ನ ಜೀವಿತದಲ್ಲಿ ಹೀಗೆ ಬಂದು ಹೋಗಿದೆ, ನಾನು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ದೇನೆ ಎಂಬ ಒಂದು ತಿಳುವಳಿಕೆ ನಮಗೆ ಬರುವಾಗಲೇ ದೇವರು ದೊಡ್ಡವನು, ನಾನು ಚಿಕ್ಕವನು ಎಂಬ ತಿಳುವಳಿಕೆ ನನಗೆ ಬರುತ್ತೆ. ಇಲ್ಲದಿದ್ದರೆ ನಾನು ದೊಡ್ಡವನು, ದೇವರು ಚಿಕ್ಕವನು ಎಂಬ ಚಿಂತೆಯೇ ನಮ್ಮನ್ನು ಆಕ್ರಮಿಸೋದು. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಾನು ಪಾಪಿ ಎಂಬುದಾಗಿ, ನನ್ನ ಜೀವಿತದಲ್ಲಿರುವುದು ಕೊರತೆಗಳಿದೆ ಎಂಬುದಾಗಿ, ನಾನು ಮಾಡಿದೆಲ್ಲ ಪಾಪ ಎಂಬ ತಿಳುವಳಿಕೆ ನಮಗೆ ಬರುವಾಗಲೇ ದೇವರು ಪರಿಶುದ್ಧನು, ನಾನು ಪರಿಶುದ್ಧನಲ್ಲ ಎಂಬ ಚಿಂತೆ ನಮಗೆ ಬರುವಾಗ ಸತ್ಯ ಆರಾಧನೆಯಲ್ಲಿ ಪ್ರತ್ಯಕ್ಷವಾಗುತ್ತೆ. ಸತ್ಯ ಆರಾಧನೆ ಪ್ರತ್ಯಕ್ಷವಾಗಬೇಕಾದ್ರೆ ನಮ್ಮ ಕೊರತೆಗಳನ್ನು ನಾವು ಅಂಗೀಕರಿಸಬೇಕು, ಈ ಸತ್ಯವನ್ನು ತಿಳಿಯಬೇಕು, ಆತ್ಮದಲ್ಲಿ ಆರಾಧಿಸಬೇಕು. ಆತ್ಮದಲ್ಲಿ ಆರಾಧಿಸಬೇಕಾದರೆ ಪರಿಶುದ್ಧಾತ್ಮನ ಕೃಪೆಯನ್ನು ನೀವು ಹೊಂದಬೇಕು. ಪರಿಶುದ್ಧಾತ್ಮನ ನಿಯಂತ್ರಣದಿಂದ, ನಿರ್ಬಂಧದಿಂದ, ಪರಿಶುದ್ಧಾತ್ಮನ ಒತ್ತಾಯದಿಂದ, ಪರಿಶುದ್ಧಾತ್ಮನ ರೀತಿಯಲ್ಲಿ ದೇವರನ್ನು ಆರಾಧಿಸೋದೆ ಪರಿಶುದ್ಧಾತ್ಮನಿಂದ ಆರಾಧಿಸೋದು. ವಾಕ್ಯದಿಂದ ಆರಾಧಿಸೋದೆ ಸತ್ಯದಲ್ಲಿ ಆರಾಧಿಸೋದು. ಈ ವಾಕ್ಯವು ದೇವರನ್ನು ಹೇಗೆ ಆರಾಧಿಸಬೇಕು ಎಂಬುದಾಗಿ ತಿಳಿಸಿಕೊಡುತ್ತೋ ಆ ರೀತಿಯಲ್ಲಿ ಆರಾಧಿಸೋದೆ ದೇವರನ್ನು ಸತ್ಯದಲ್ಲಿ ಆರಾಧಿಸುವ ಒಂದು ಸಂದೇಶ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸೋದಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನೆಂದರೆ ಆತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸೋದಕ್ಕೆ ನಮ್ಮನ್ನು ಸಮರ್ಪಿಸಿ. ಈ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವವರ ಜೀವಿತದಲ್ಲಿ ಅನೇಕ ಮಾರ್ಪಾಡುಗಳು ಉಂಟಾಗುತ್ತೆ. ಆ ಒಂದು ಸಂಗತಿಯೇ ಈ ಸಹೋದರಿಯ ಜೀವಿತವನ್ನು ನೆರವೇರಿದು. ಆಕೆ ಜೀವಿತ ಈ ಸಂದೇಶವನ್ನು ಕೇಳಿದ ಆ ಕ್ಷಣವೇ ಮಾರ್ಪಾಡು ಹೊಂದಿತು. ಅವಳ ಜೀವಿತವು ಸಂಪೂರ್ಣವಾಗಿ ಬದಲಾವಣೆ ಹೊಂದಿತು. ಆಗಲೇ ಆಕೆ ಊರಿನವರಿಗೆ ಹೋಗಿ ಯೇಸು ಸ್ವಾಮಿಯ ಕುರಿತಾಗಿ ಹೇಳ್ತಾಳೆ, ನಾನು ಮೆಸ್ಸಿಯನನ್ನು ಕಂಡಿದ್ದೇನೆ, ನಾನು ಪ್ರವಾಚಕನನ್ನು ಕಂಡಿದ್ದೇನೆ ಎಂಬುದಾಗಿ. ಅಲ್ಲಿರುವ ಗ್ರಾಮಸ್ಥರೆಲ್ಲ ಬರ್ತಾರೆ. ಬಂದು ಆಕೆಯ ಮಾತಿನಿಂದ ಮಾತ್ರವಲ್ಲ, ಅವರು ಕಂಡು ನಂಬಿ ಯೇಸು ಸ್ವಾಮಿಯನ್ನು ನಂಬುವವರಾಗಿರ್ತಾರೆ. ಸತ್ಯ ಆರಾಧನೆ ಪ್ರತ್ಯಕ್ಷವಾಗುವಾಗ, ಸತ್ಯ ಆರಾಧನೆ ನಿನ್ನಿಂದ ಆಚೆ ಬರುವಾಗ ನಿನಗೆ ಮಾತ್ರವಲ್ಲ ಬಿಡುಗಡೆ, ನಿನ್ನ ಸುತ್ತಲೂ ಇರುವವರಿಗೆ ಬಿಡುಗಡೆಯನ್ನು ದೇವರು ದಯಪಾಲಿಸುವವನಾಗಿದ್ದಾನೆ. ಆ ರೀತಿಯಾದಂಥ ಆರಾಧನೆ ನಮ್ಮಲ್ಲೂ ಪ್ರತ್ಯಕ್ಷವಾಗಲಿ, ನಮ್ಮಲ್ಲೂ ಆ ಬಿಡುಗಡೆಗಳುಂಟಾಗಲಿ, ನಮ್ಮಲ್ಲೂ ಆ ಅದ್ಭುತಗಳು ದೇವರು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರ ಸತ್ಯ ಆರಾಧನೆ ನಮ್ಮಲ್ಲಿ ಪ್ರತ್ಯಕ್ಷವಾಗುವಾಗ ದೇವರು ನಮಗಾಗಿ ಇಳಿದು ಬರ್ತಾನೆ. ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಆರೋಗ್ಯದಿಂದ, ಪೂರ್ಣ ಚಿಂತೆಯಿಂದ, ಪೂರ್ಣ ಎಲ್ಲ ವಿಷಯಗಳಿಂದ ದೇವರನ್ನು ಆರಾಧಿಸುವವರಾಗಿ ನಾವು ಮಾಡ್ಬೋಣ. ಸತ್ಯ ಆರಾಧನೆ ಎಂಬುದು ಪರ್ವತಗಳಲ್ಲಿ ಮಾಡೋದಲ್ಲ. ಸತ್ಯ ಆರಾಧನೆ ಎಂಬುದು ನಾವು ನಮ್ಮ ಜೀವಿತದಿಂದ ಆರಾಧಿಸೋದು. ಈ ಸಹೋದರಿಯ ಒಂದು ಸಂದೇಶವಾಗಿತ್ತು, ಒಂದು ಪ್ರಶ್ನೆಯಾಗಿತ್ತು. ಸಮರ್ಯದವರು ಪರ್ವತಗಳಲ್ಲೂ ಆರಾಧಿಸೋದು, ನೀವು ಆಲಯದಲ್ಲಿ ಆರಾಧಿಸುವವರಾಗಿರ್ತೀರ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಮಗೂ ಅನೇಕ ಪ್ರಶ್ನೆಗಳಿದೆ. ನಾವು ಪರ್ವತಗಳಲ್ಲೂ ಆರಾಧಿಸಬೇಕಾಗಿರೋದು, ನಾವು ದೊಡ್ಡ ದೊಡ್ಡ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಉಪಯೋಗಿಸಿ ಅಲ್ಲವ ಆರಾಧಿಸಬೇಕಾಗಿರೋದು, ಒಳ್ಳೆ ಗಾಯಕರನ್ನು ಕರೆದಲ್ಲವ ಆರಾಧಿಸಬೇಕು ಎಂಬುದಾಗಿ ಅದ್ಯಾವುದನ್ನು ಲೆಕ್ಕಿಸದೆ ನೀನು ಇರುವಂತ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ, ಕಣ್ಣೀರಿಂದ ತುಂಬಿ, ದೇವರೇ ನೀನು ಮಾಡಿದಂಥ ಉಪಕಾರಗಳಿಗೆ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಎಂಬ ಒಂದು ಸ್ತೋತ್ರ ಯಾಗವನ್ನು ನೀವು ಸಮರ್ಪಿಸೋದಾದರೆ ಅಲ್ಲಿ ಸತ್ಯ ಆರಾಧನೆ ಪ್ರತ್ಯಕ್ಷವಾಗುತ್ತೆ. ಪರ್ವತಗಳಲ್ಲೇ ಆರಾಧಿಸಬೇಕೆಂಬ ಯಾವ ನಿಯಮಗಳಿದ್ರೇನೋ ಅದನ್ನೆಲ್ಲವನ್ನು ಹೊಡೆದಾಕೋದಕ್ಕೆ ಯೇಸು ಸ್ವಾಮಿ ಪರ್ವತಗಳಲ್ಲ, ಆಲಯದಲ್ಲ, ನೀನೇ ನನ್ನ ಆಲಯವಾಗಿ ಮಾರ್ಪಟ್ಟು ನಿನ್ನೊಳಗೆ ನಾನು ವಾಸ ಮಾಡುವಾಗ ಅಲ್ಲೇ ಸತ್ಯ ಆರಾಧನೆ, ಅಲ್ಲೇ ಸ್ತೋತ್ರ ಎಂಬ ಯಾಗ, ಎಲ್ಲ ಯಾಗಗಳನ್ನು ಸಮರ್ಪಿಸಿ ನೀನು ನನ್ನನ್ನು ಆರಾಧಿಸಬಹುದು ಎಂಬ ಈ ಸತ್ಯವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಅದಕ್ಕಾಗಿ ನಾವು ಆತನ ಪಾದ ಸಮರ್ಪಿಸೋಣ. ಪರ್ವತಗಳಲ್ಲೋ, ಬೆಟ್ಟಗಳಲ್ಲೋ, ಗುಡ್ಡಗಳಲ್ಲೋ ಅಸತ್ಯವಾದದ್ದನ್ನೆಲ್ಲವನ್ನು ಆರಾಧಿಸದೆ ಸತ್ಯವಾದಂಥ ಈ ಯೆಹೋವನಾದ ದೇವರನ್ನು, ಸತ್ಯವಾದಂಥ ಯೇಸು ಸ್ವಾಮಿಯನ್ನು, ಸತ್ಯವಾದಂಥ ಪರಿಶುದ್ಧಾತ್ಮನನ್ನು
ಆರಾಧಿಸಿ ಜಯ ಒಂದು ಮುಂದಕ್ಕೆ ಹೋಗುವವರಾಗಿ ಮಾರ್ಪಡೋಣ. ನಿಮ್ಮ ಆರಾಧನೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ನಿಮ್ಮ ಸತ್ಯದಲ್ಲೂ ಆತ್ಮದಲ್ಲಿ ಇರುವಂತಹ ಆರಾಧನೆಯಲ್ಲಿ ಅನೇಕರಿಗೆ ಮಾರ್ಪಾಡು ಉಂಟಾಗುತ್ತೆ. ನಿಮಗೂ ಬದಲಾವಣೆಗಳು ಉಂಟಾಗುತ್ತೆ, ನಿಮಗೂ ಬಿಡುಗಡೆ ಉಂಟಾಗುತ್ತೆ, ಅನೇಕರಿಗೂ ಬಿಡುಗಡೆ ಉಂಟಾಗುತ್ತೆ. ಆ ಬಿಡುಗಡೆಯನ್ನು ನಾವು ಅನುಭವಿಸುವವರಾಗಿ ಮಾರ್ಪಡೋಣ. ದೇವರನ್ನೆಲ್ಲರನ್ನು ಆಶೀರ್ವದಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಒಂದು ಸುಂದರ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಭಾನುವಾರದ ಬೆಳಗಿನ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಂತ ಸಕಲ ಜನರನ್ನು ಆಶೀರ್ವದಿಸಿ ಅವರ ಜೀವಿತದಲ್ಲೂ ಸತ್ಯ ಆರಾಧನೆ ಪ್ರತ್ಯಕ್ಷವಾಗಿ ಅವರು ಸತ್ಯ ಆರಾಧನೆಯಲ್ಲಿ ದೇವರನ್ನು ಆರಾಧನೆ ರೀತಿಯಲ್ಲಿ ಆರಾಧಿಸಿ ದೇವರನ್ನು ಜಯಿಸುವವರಾಗಿ ಮಾರ್ಪಡಿಸಿ ಕೃಪೆಯಿಂದ ತುಂಬಿಸಿ ಈ ತಿಂಗಳಿಗೆ ಬೇಕಾದಂಥ ಕೃಪೆಯನ್ನು ದೇವರ ದಯ ಪಾಲಿಸಿ ನೀವೇ ನಡೆಸಿ. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.